ಹರೇ ಶ್ರೀನಿವಾಸ. ಸಂಧ್ಯಾವಂದನ ಮಾಡುವ ಕ್ರಮ. ಮೊದಲು ಕುಳಿತುಕೊಳ್ಳಲು ಪೀಠ ಇಟ್ಕೋಬೇಕು, ಕೃಷ್ಣಾಂಜನ ಆಗಲಿ ಮಣಿ ಆಗಲಿ. ಆನಂತರ ತಟ್ಟೆ, ಉದ್ಧರಣಿ, ಸೌಟು, ಮುದ್ರೆ, ಗೋಪಿಚಂದನ ಮತ್ತು ಎರಡು ಥಾಲಿ ನೀರು. ಅದರಲ್ಲೇ ಒಂದು ಆಚಮನಕ್ಕೆ ಉಪಯೋಗ ಮಾಡಬೇಕು, ಇನ್ನೊಂದು ಉಳಿದ ಎಲ್ಲದಕ್ಕೂ ಉಪಯೋಗ ಮಾಡಬೇಕು. ಆನಂತರ ಒಂದು ವಸ್ತ್ರ ಇರಬೇಕು ಜೊತೆಗೆ. ಇಷ್ಟೆಲ್ಲ ಇಟ್ಕೊಂಡು ಸಂಧ್ಯಾವಂದನಕ್ಕೆ ಕೂಡಬೇಕು. ಮೊದಲು ತೀರ್ಥವನ್ನು ಪವಿತ್ರಗೊಳಿಸ್ಕೊಳ್ಬೇಕು. ತಾಲಿಯಲ್ಲಿ ತ್ರಿಕೋನಾಕಾರದಲ್ಲಿ ಬರೆದು ಕಿರುಬೆರಳಿಂದ ಮಧ್ಯದಲ್ಲಿ ಹ್ರೀಂ, ಮೇಲೆ ಓಂ, ಪಕ್ಕದಲ್ಲಿ ಭುವ ಭುವ ಸುವ ವಂ, ಮತ್ತು ಈ ಕಡೆನೂ ತ್ರಿಕೋನದಲ್ಲಿ ಬರೆದು ಹ್ರೀಂ ಓಂ ಭೂ ಭುವ ಸುವ ವಂ ಇಷ್ಟು ಬರೆದು ನಾವು ತಂದ ಜಲವನ್ನು ಪವಿತ್ರ ಮಾಡ್ಕೊಳ್ಬೇಕು. ಆನಂತರ ಗೋಪಿಚಂದನವನ್ನು ಸಿದ್ಧ ಮಾಡ್ಕೋಬೇಕು. ಆದಷ್ಟು ಒಂದೇ ಸಲ ಗೋಪಿಚಂದನ ತಿಕ್ಕಿಕೊಂಡು ರೆಡಿ ಮಾಡ್ಕೊಳ್ಬೇಕು. ಮಧ್ಯದಲ್ಲಿ ಮತ್ತೆ ತೊಂದರೆ ಆಗಬಾರ್ದು. ಈಗ ಗೋಪಿಚಂದನ ಹಚ್ಕೊಳ್ಳೋದು. ಗೋಪಿಚಂದನ ಪಾಪಾಗ್ನಿ ವಿಷ್ಣು ದೇವ ಸಮದ್ಭವ ಚಕ್ರಾಂಕಿತ ನಮಸ್ತೆಸ್ತು ಧಾರಣಾತ್ ಮುಕ್ತಿದೋ ಭವ. ಲಲಾಟೆ ಕೇಶವಿದ್ವಾತ್ ಲಲಾಟೆ ಕೇಶವಿದ್ವಾತ್ ಹಣೆಗೆ ನಾರಾಯಣ ಮತ್ತು ಹೋದರೆ ನಾರಾಯಣಾಯ ನಮಃ. ಉದರಕ್ಕೆ ಮಧ್ಯದಲ್ಲಿ ಮಾಧವ ಹೃದಯದ್ವಾತ್ ಎದೆಗೆ ಗೋವಿಂದಂ ಕಂಠಕೋಪರೆ ಕಂಠಕ್ಕೆ. ಉದರೇ ದಕ್ಷಿಣ ಪಾರ್ಶ್ವೆ ವಿಷ್ಣು ವಿದ್ವಾತ್ ವಿಚಕ್ಷಣ ವಿಷ್ಣುವೇ ನಮಃ. ಉದರದ ಬಲಭಾಗಕ್ಕೆ ತತ್ಪಾರ್ಶ್ವಬಾಹುಮೂಲೆ ತು ಧಾರಯತ್ ಮಧುಸೂದನಾಯ ನಮಃ. ಬಲಭುಜಕ್ಕೆ ತ್ರಿವಿಕ್ರಮ್ ಕಂಠದೇಶೆ ತ್ರಿವಿಕ್ರಮಾಯ ನಮಃ. ಬಲಕಂಠಕ್ಕೆ ವಾಮಪಾರ್ಶ್ವೇ ತು ವಾಮನಂ. ಉದರದ ಎಡಭಾಗಕ್ಕೆ ಶ್ರೀಧರಂ ವಾಮಬಾಹು ತು ಶ್ರೀಧರಾಯ ನಮಃ. ಎಡಭುಜಕ್ಕೆ ಋಷಿಕೇಶಂ ಗಲೆಯಲಿಕೆ ಋಷಿಕೇಶಾಯ ನಮಃ. ಎಡಕತ್ತಿಗೆ ಪೃಷ್ಠೇತು ಪದ್ಮನಾಭಂ ಪದ್ಮನಾಭಾಯ ನಮಃ. ಬೆನ್ನಿನ ಕೆಳಭಾಗಕ್ಕೆ ತುಕಕು ದಾಮೋದರ ಮುರುಷೆ ದಾಮೋದರಾಯ ನಮಃ. ಕುತ್ತಿಗೆಯ ಹಿಂಭಾಗಕ್ಕೆ ತತ್ಪಕ್ಷಾಲೀತತೋಯೇನ ವಾಸುದೇವ ಮೂರ್ಧನಿ. ನೆತ್ತಿಗೆ ಶ್ರೀವತ್ಸಾಯ ನಮಃ. ಬಲ ಎದೆಗೆ ಬಲಗಡೆ ಭಾಗಕ್ಕೆ ಶ್ರೀಕಂಠಾಯ ನಮಃ. ಎಡಗಡೆಗೆ. ಆನಂತರ ಚಕ್ರಾಂಕಿತವನ್ನು ತೆಗೆದುಕೊಂಡು ಇದು ಸುದರ್ಶನ ಮಹಾಜ್ವಾಲ ಕೋಟಿ ಸೂರ್ಯ ಸಮಪರ್ವ ಅಜ್ಞಾನಾಂಧಶ್ಯಮಿ ನಿತ್ಯಂ ವಿಷ್ಣೋರ್ಮಾರ್ಗ ಪ್ರದರ್ಶಯ. ಕಣ್ಣಿನ ಪಕ್ಕದಲ್ಲಿ
ಉದರದ ಮಧ್ಯೆ 5, ಹೃದಯ ಭಾಗದಲ್ಲಿ 3, ಕಂಠದಲ್ಲಿ 1, ಬಲಗಡೆ ಉದರ 2, ಬಲಗಡೆ ಎದೆಯಲ್ಲಿ 3, ಬಲಗಡೆ ಭುಜದಲ್ಲಿ 2, ಎಡಗಡೆ ಭುಜದಲ್ಲಿ 1, ಬಲಗಡೆ ಕಂಠದಲ್ಲಿ 2. ಆನಂತರ ಶಂಖ. ಪಾಂಚಜನ್ಯ ನಿದ್ವಾನ ದತ್ತಪಾಸಕ ಸಂಜಯ ಪಾಹೀಮಾ ಪಾಪೀನಂ ಘೋರ ಸಂಸಾರಣವ ಪಾತೀನಂ. ಎಡಗಡೆ ಕಣ್ಣಿನ ಭಾಗದಲ್ಲಿ 1, ಎಡಗಡೆ ಉದರಕ್ಕೆ 2, ಎಡಗಡೆ ಎದೆ ಭಾಗದಲ್ಲಿ 3, ಎಡಗಡೆ ಭುಜಕ್ಕೆ 2, ಬಲಗಡೆ ಭುಜಕ್ಕೆ 1, ಎಡಗಡೆ ಕತ್ತಿಗೆ 2. ಆನಂತರ ಪದ್ಮ. ಸಂಸಾರ ಭಯಭೀತಾನಾಂ ಯೋಗೀನಾಂ ಅಭಯಪ್ರದ ಪದ್ಮಾಸ್ತನು ಯೋಗೋ ಯೋಗೀಶಂ ತಂ ನಮಾಮ್ಯಹಂ. ಬಲ ಉದರಕ್ಕೆ 2, ಎದೆಯ ಭಾಗದಲ್ಲಿ 2, ಬಲ ಭುಜಕ್ಕೆ 2, ಬಲ ಎದೆಗೆ 1. ಆಮೇಲೆ ಗದಾ. ಬ್ರಹ್ಮಾಂಡ ಭುವನಾರಂಭ ಮೂಲಸ್ತಂಭೋ ಗದಾಧರ ಕೋಮೋದಕೀಕರೇ ಯಶ್ಯತಂ ನಮಾಮಿ ಗದಾಧರಂ. ಹಣೆಗೆ 1, ಎಡ ಉದರಕ್ಕೆ 1, ಎಡ ಎದೆಗೆ 1, ಎಡ ಭುಜಕ್ಕೆ 2. ಆನಂತರ ನಾರಾಯಣ ಮುದ್ರಾ. ಇದು ನಾರಾಯಣ ನಮಸ್ತೇಸು ನಾಮ ಮುದ್ರಾಂಕಿತಂ ಧರಂ ದೃಷ್ಟಯ ಲಭತೆ ಮುಕ್ತಿಂ ಚಂಡಾಲೋ ಬ್ರಹ್ಮಘಾತಕ. ಓಂ ನಮೋ ನಾರಾಯಣಾಯ ನಮಃ ಓಂ ಅಂತಂದು ಎಲ್ಲ ಕಡೆಗೂ ಹಚ್ಕೊಡಬೇಕು, ಎಲ್ಲ ಮುದ್ರೆಗಳ ಮೇಲೂ ಹಾಕಬೇಕು. ಓಂ ನಮೋ ನಾರಾಯ ಓಂ. ಕೊನೆಗೆ ಹಣೆಗೆ ಮೇಲೆ. ಹೇಳ್ತೀನಿ. ಅಪವಿತ್ರ ಪವಿತ್ರವ ಸರ್ವಾವಸ್ಥಂಗತೋಪಿ ಯಹ ಸ್ಮರೇತ್ ಪುಂಡರೀಕಾಕ್ಷಂ ಸ ಭಾಭ್ಯಂತರಃ ಶುಚಿಃ. ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ, ಗೋವಿಂದಾಯ ನಮಃ, ವಿಷ್ಣುವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಸಂಕರ್ಷಣಾಯ ನಮಃ, ವಾಸುದೇವಾಯ ನಮಃ, ಪ್ರದ್ಯುಮ್ನಾಯ ನಮಃ, ಅನಿರುದ್ಧಾಯ ನಮಃ, ಪುರುಷೋತ್ತಮಾಯ ನಮಃ, ಅಧೋಕ್ಷಜಾಯ ನಮಃ, ನಾರಸಿಂಹಾಯ ನಮಃ, ಅಚ್ಯುತಾಯ ನಮಃ, ಜನಾರ್ದನಾಯ ನಮಃ, ಉಪೇಂದ್ರಾಯ ನಮಃ, ಹರೇ ನಮಃ, ಶ್ರೀಕೃಷ್ಣಾಯ ನಮಃ. ಅಸ್ಯ ಶ್ರೀ ಪ್ರಣವ ಮಂತ್ರಸ್ಯ ಪರಬ್ರಹ್ಮ ಋಷಿ ಗಾಯತ್ರಿ ಚಂದ ಪರಮಾತ್ಮ ದೇವತಾ ಭೂರಾದಿ ಸಪ್ತವ್ಯಾರ್ತನಾಂ ಪ್ರಜಾಪತಿ ಋಷಿ गायत्री उष्णी कनुष्टुभ बृहति पंक्ति त्रिष्टुभ जगत की चंदासे अग्निवायु सूर्य बृहद वर्ण इंद्र विश्व देवता तत्सहित इत्येष मंत्र से विश्वामित्र गायत्री चंद सहिता देवता आपो ज्योतिरित्येष मंत्र से प्रजापति ऋषि यजुश्चंद्र ब्रह्म अग्निवायु सूर्य देवता प्राणायामे नियोग प्राणायाम ಮಾಡಬೇಕೀಗ
ಎಡಗಡೆ ಮೂಗಿನ ಹೊರಳೆ ಮುಚ್ಕೊಂಡು ಬಲಗಡೆಯಿಂದ ಉಸಿರು ಎಳ್ಕೊಂಡು ಆ ನಂತರ ಉಸಿರು ಬಿಡಬೇಕು. ಓಂ ಭೂ ಓಂ ಭೂ ಓಂ ಸಹ ಓಂ ಜನ ಓಂ ತಪ ಓಂ ಸತ್ಯಂ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಆಪೋ ಜ್ಯೋತಿರ್ಸೋಮೃತಂ ಬ್ರಹ್ಮ ಭೂರ್ಭುವಃ ಓಂ ಭೂ ಓಂ ಭೂ ಓಂ ಸಹ ಓಂ ಜನ ಓಂ ತಪ ಓಂ ಸತ್ಯಂ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ನಃ ಪ್ರಚೋದಯಾತ್. ಓಂ ಆಪೋ ಜ್ಯೋತಿರ್ಸೋಮೃತಂ ಬ್ರಹ್ಮ ಭೂರ್ಭುವಃ ಓಂ ಭೂ ಓಂ ಭೂ ಓಂ ಸಹ ಓಂ ಜನ ಓಂ ತಪ ಓಂ ಸತ್ಯಂ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ನಃ ಪ್ರಚೋದಯಾತ್. ಓಂ ಆಪೋ ಜ್ಯೋತಿರ್ಸೋಮೃತಂ ಬ್ರಹ್ಮ ಭೂರ್ಭುವಃ. ಈ ರೀತಿ 3 ಸಲ ಪ್ರಾಣಾಯಾಮ ಮಾಡಿ ಮೂಗಿನ ಹೊರಳೆಯಿಂದ ಉಸಿರು ತಗೊಂಡು ಉಸಿರು ಬಿಡಬೇಕು. ಆನಂತರ ಸಂಕಲ್ಪ. ಶುಭೆ ಶೋಭಾನುಮೂರ್ತೆ ಶ್ರೀ ಶ್ವೇತವರ ಕಲ್ಪ ವೈವಸತ ಮನ್ವಂತರೆ ಕಲಿಯುಗೆ ಪ್ರಥಮ ಚರಣೆ ಭರತ ಜಂಬೂದೇವಿ ಪುಣ್ಯೋದಯ ದಂಡಕಾರ ದೇಶ ಗೋದಾವರ ದಕ್ಷಿಣ ತೀರೆ ಶಾಲಿ ವಾಹನ ಶಕೆ ಬಹುಧಾವತಾರೆ ರಾಮಕೇತರ ಅಸ್ಮಿನ್ ವರ್ತಮಾನೆ ವ್ಯಾವಹಾರಿಕೆ ಚಾಂದ್ರಮಾನೇನ ವಿಶ್ವಾವಸುನಾಮ ಸಂವತ್ಸರಶ. ಹೇಳು ಜೋರಾಗಿ. ಮಾಘ ಮಾಸೆ ಪಕ್ಷೆ ನವಮ್ಯಾತಿಥೋ ವಿಶಾಖ ನಕ್ಷತ್ರೆ ಶುಭಯೋಗೆ ಶುಭಕರಣೆ ಏವಂ ಗುಣವಿಷಯನ್ ವಿಷ್ಟಾಯಾಂ ಸುಧುತ್ತಿತು ಪುಂಡರೀಕಾಕ್ಷಾಯ ನಮಃ. ಮಮ ಉಪಾತ್ತ ದುರಿತಕ್ಯಾರ್ಥಂ ಭಾರತೀ ರಮಣತ್ವ ಪ್ರಣಂಗತ ಲಕ್ಷ್ಮೀ ನಾರಾಯಣ ಪ್ರೇರಣಾಯ ಲಕ್ಷ್ಮೀ ನಾರಾಯಣ ಪ್ರೀತ್ಯರ್ಥಂ ಪ್ರಾತಃ ಕಾಲ ಸಂಧ್ಯೋಪಾಸನಾಖ್ಯಂ ಕರ್ಮ ಕರಿಷ್ಯೆ. ನೀರು ಬಿಡಬೇಕು. ಒಂದು ಉದ್ಧರಣೆ ನೀರು ಬಿಡು. ಆಮೇಲೆ ಸೋಟ್ನಲ್ಲಿ ನೀರು ಹಿಡ್ಕೊಂಡು ಓಂ ಪುನಾತು ಓಂ ಭುವ ಪುನಾತು ಓಂ ಸುವ ಪುನಾತು ಓಂ ಭೂ ಪುನಾತು ಓಂ ಭೂರ್ಭುಸ್ವ ಪುನಾತು. ಅಸ್ಸ ಶ್ರೀ ಪ್ರಣವ ಮಂತ್ರಸ್ಯ ಪರಬ್ರಹ್ಮ ಋಷಿ ಆಯತ್ರಿ ಚಂದ ಪರಮಾತ್ಮ ದೇವತಾ ಭೂರಾದಿ ಸಪ್ತಾವಾರ್ಧನ ಪ್ರಜಾಪತಿ ಗಾಯತ್ರಿ ಉಷ್ಣ ಛಂದಾಸಿ ಅಗ್ನಿವಾಯು ಸೂರ್ಯ ಬೃಹತ್ ವಿಷ್ಣು ದೇವತಾ ತತ್ವ ಇತ್ಯಸ್ಯ ಮಂತ್ರಸ್ಯ ವಿಶ್ವಾಮಿತ್ರ ಸಹಿತ ದೇವತಾ ಅಪೋ ಜ್ಯೋತಿರಿತ್ಯಸ್ಯ ಮಂತ್ರಸ್ಯ ಪ್ರಜಾಪತಿ ಋಷಿ ಯಜುಶ್ಚಂದ ಬ್ರಹ್ಮ ಅಗ್ನಿವಾಯು ಸೂರ್ಯ ದೇವತಾ ಪ್ರಾಣಾಯಾಮಿ ನಿಯೋಗ. ಮತ್ತೊಮ್ಮೆ ಪ್ರಾಣಾಯಾಮ ಮಾಡಬೇಕು. ಓಂ ಭೂ ಓಂ ಭೂ ಓಂ ಸಹ ಓಂ ಜನ ಓಂ ತಪ ಓಂ ಸತ್ಯಂ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ನಃ ಪ್ರಚೋದಯಾತ್. ಓಂ ಆಪೋ ಜ್ಯೋತಿರ್ಸೋಮೃತಂ ಬ್ರಹ್ಮ ಭೂರ್ಭುವಃ. ಓಂ ಭೂ ಓಂ ಭೂ ಓಂ ಸಹ ಓಂ ಜನ ಓಂ ತಪ ಓಂ ಸತ್ಯಂ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ನಃ ಪ್ರಚೋದಯಾತ್. ಓಂ ಆಪೋ ಜ್ಯೋತಿರ್ಸೋಮೃತಂ ಬ್ರಹ್ಮ ಭೂರ್ಭುವಃ. ಓಂ ಭೂ ಓಂ ಭೂ ಓಂ ಸಹ ಓಂ ಜನ ಓಂ ತಪ ಓಂ ಸತ್ಯಂ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ನಃ ಪ್ರಚೋದಯಾತ್. ಓಂ ಆಪೋ ಜ್ಯೋತಿರ್ಸೋಮೃತಂ ಬ್ರಹ್ಮ ಭೂರ್ಭುವಃ. ಜಲಾಭಿಮಂತ್ರಣ. ಓಂ ಸೂರ್ಯಶ್ಚೈತಿ ಮಂತ್ರ ಸಾಜ್ಞಾಲ ಪುಣ್ಯ ಸುಧೃತಿ ಅನುಷ್ಠುಪ್ ಚಂದ ಸೂರ್ಯ ದೇವತಾ ಜಲಾಭಿಮಂತ್ರಣ ವಿನಿಯೋಗ. ಓಂ ಸೂರ್ಯಶ್ಚ ಮಾ ಮನುಶ್ಚ ಮನುಪತಯಶ್ಚ ಮನುಕೃತೋಭ್ಯೋ ಪಾಪ್ಯೋಭ್ಯೋ ರಕ್ಷಂತಾಂ ಯದ್ರಾತ್ರ ಪಾಪಮಕಾರ್ಷಂ ಮನಸಾ ವಾಚ ಮಸ್ತಾಭ್ಯಾಂ ಪುದ್ಮಾಮುದ್ರೇಣ ಶಿಷ್ಟರಾತ್ರಿದವಲಂ ಪತ್ ಹೆಚ್ಚಿಂತಿ ದುರಿತಂ ಮಯಿ ಇದಮಹಂ ಮಾಮರೋತನು ಸೂರ್ಯಜ್ಯೋತಿಷಿ ಜುಹಮಿ ಸ್ವಾಹ. ಆಚಮನಂ. ಕೇಶವ ಸ್ವಾಹ, ನಾರಾಯಣ ಸ್ವಾಹ, ಮಾಧವಾಯ ಸ್ವಾಹ, ಗೋವಿಂದಾಯ ನಮಃ, ವಿಷ್ಣುವೇ ನಮಃ. ಮಸೂದರಾಯ ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಸಂಕರ್ಷಾಯ ನಮಃ, ವಾಸುದೇವಾಯ ನಮಃ, ಪ್ರದ್ಯುಮ್ನಾಯ ನಮಃ, ಅನಿರುದ್ಧಾಯ ನಮಃ, ಪುರುಷೋತ್ತಮಾಯ ನಮಃ, ಅಚ್ಯುತಾಯ ನಮಃ, ನಾರಾಯಣಾಯ ನಮಃ, ಜನಾರ್ದನ ಉಪೇಂದ್ರಾಯ ನಮಃ, ಶ್ರೀಕೃಷ್ಣಾಯ ನಮಃ. ಆಪೋ ಇಷ್ಟ ಐತಿನ ವರ್ತತ್ತ ಸೂಕ್ತ ಸಿಂಧು ಜುಮಾದ ಗಾಯತ್ರಿಂದ ಆಪೋ ಉದಕ ಮಾರ್ಜನ ವಿನಿಯೋಗ. ಮಾರ್ಜನ ಉದಕ ಮಾರ್ಜನ ಅಂತ ಈಗ ನೀರು ತೊಗೊಂಡ್ಯಾ ಥಾಲಿ ರೆಡಿಯಾವ ನೀರು. ಓಂ ಆಪೋ ಇಷ್ಟಾಮಯೋ ಭುವಃ. ಓಂ ತಾನೇ ಊರ್ಜೆ ದದಾಚರಣಃ. ಓಂ ಮಹೇರಣಾಯ ಚಕ್ಷತೆ. ಓಂ ಯೋ ಶಿವಸಮೋರಸಃ. ಓಂ ತಸ್ಯಾ ಬಾಜಾಯತೆ ಹನಃ. ಓಂ ಉಪತೀರವ ಮಾತರಃ. ಓಂ ತಸ್ಸಾ ಆರಂಗ ವಾಮವಃ. ಓಂ ಯಸ್ಯ ಕ್ಷಯಾಯ ಜನ್ಮತಃ. ಓಂ ಅಪೋಜನಯತಾಚನಃ. ಇವಾಗ ಅಘಮರ್ಷಣ ಅಂತ ಸುಮಿತ್ರಿಯ ದುರ್ಮಿತ್ರಿಯ ಇತಿದ್ವಯೋ ಮಂತ್ರೋ ಪ್ರಜಾಪತಿ ಋಷಿ ತೃಷ್ಟುಪ್ ಚಂದ ಆಪೋ ದೇವತಾ ದಹಾನ ಪ್ರಕ್ಷೇಪಿ ವಿನಿಯೋಗ.
ವಿನಿಯೋಗ ಸಮರ್ಪಯಾಮಿ ಇವೆಲ್ಲ ಅಂದಾಗೆಲ್ಲ ಒಂದೊಂದು ಉದಾಹರಣೆಯಿಂದ ನೀರು ಬಿಡಬೇಕು. ಆಯಿತಾ? ಓಂ ಸುಮಿತ್ರಿಯಾನ ಅಪವೋಸುದಯ ಸಂತು ನೀರು ಹಾಕ್ಕೊಂಡು, ಓಂ ದುರ್ಮಿತ್ರಿಯ ತಸ್ಮೈ ಸಂತು ಯೋಸ್ಮಾನ್ ದೇಷ್ಟೇಂಚಮಯಂ ದೃಶ್ಮ ಎಡಭಾಗಕ್ಕೆ ಹಾಕಬೇಕು. ಆಮೇಲೆ ಪಾಪ ಪುರುಷ ವಿಸರ್ಜನ ದೃಪಾದಿ ದೈತ್ಯಶ ಮಂತ್ರಶ ಪ್ರಜಾಪತಿ ಅಸ್ಸಿ ಸರಸ್ವತಿ ಋತು ಅನುಷ್ಠುಪ್ ಚಂದ ಆಪೋ ದೇವತಾ ಸೌತ್ರಾಮಣ್ಯೋ ಬೃತೆ ವಾಸೋಪಾಸನೆ ವಿನಿಯೋಗ. ಓಂ ಧೃತಾಧಿಮು ಜಾನಸಿನ್ನ ಸಾತ ಮಲದೋ ಪೂತಂ ಪವಿತ್ರೇಣ ಮಾಪ ಸುಂದಂತು ಮೈನ ಸಹ. ಮೂಗಿನ ತನ ಒಯ್ದು ಎಡಗಡೆ ಭಾಗಕ್ಕೆ ಬಿಡಬೇಕು ನೀರು. ಪುನಃ ಮಾರ್ಜನ ಆಪೋಷ್ಟೈತನ ವರ್ತತ್ವ ಸೂಕ್ತತ್ವ ಸಿಂಧು ದ್ವಿಪಾನ್ವಿತ ಗಾಯತ್ರಿ ಚಂದ ಆಪೋ ದೇವತಾ ಪುನರ್ಮಾರ್ಜನೆ ನಿಯೋಗ. ಓಂ ಆಪೋ ಇಷ್ಟಾಮ ಯೋವೋಹ ಶಿರಸ್ಸಿಗೆ, ಓಂ ತಾನೇ ಊರ್ಜೆ ದದಾಚರಣ ಪಾದಗಳಿಗೆ, ಓಂ ಮಹೇರಣಾಯ ಚಕ್ಷಸೆ ಹೃದಯಕ್ಕೆ, ಓಂ ಯೋ ಶಿವ ತಮೋರಸಃ ಹೃದಯಕ್ಕೆ, ಓಂ ತಸ್ಯ ಬಾಜಾಯತೇನ ಪಾದಕ್ಕೆ, ಓಂ ಉಪತೀರವ ಮಾತರ ಶಿರಸ್ಸಿಗೆ, ಓಂ ತಸ್ಯ ಆರಂಗವಾಮ ಶಿರಸ್ಸಿಗೆ, ಓಂ ಯಸ್ಯ ಕ್ಷಯಾಯ ಜನ್ಮತ ಹೃದಯಕ್ಕೆ, ಓಂ ಅಪೋಜನಾಯತಾಚನ ಪಾದಗಳಿಗೆ. ಹೀಗೆ ನೀರನ್ನು ಪ್ರೋಕ್ಷಣೆ ಮಾಡ್ಕೊಳ್ಬೇಕು. ಈಗ ಅರ್ಘ್ಯ ಪ್ರದಾನ ನಾನಿಲ್ಲಿ ವಿಡಿಯೋ ಮಾಡಿ ಕಳಿಸ್ತೀನಿ ತಗೋ. ಭೂರ್ಭುವಸ್ವರತಿ ಮಹಾವ್ಯಾರ್ಥನ ಪ್ರೋಂತಾಣ ಪ್ರಜಾಪತಿ ಋಷಿ ಗಾಯತ್ರಿ ಉಷ್ಣಿ ಕನುಷ್ಠುಪ್ ಚಂದಾಸಿ ಅಗ್ನಿವಾಯ ಸೂರ್ಯ ದೇವತಾ ತತ್ಸೈತು ಮಂತ್ರಶ್ಯ ವಿಶ್ವಾಮಿತ್ರ ಗಾಯತ್ರಿ ಜನ ಸಹಿತಾ ದೇವತಾ ಪ್ರಾತಃಕಾಲಾರ್ಘ್ಯ ಪ್ರದಾನೇ ವಿನಿಯೋಗ. ಓಂ ಭೂರ್ಭುಸ್ವಃ ತತ್ವ ಇತರ್ವರ್ಣ ಭರ್ಗೋ ದೇಶಮಿದಿಹೋನು ಪ್ರಚೋದಯಾತ್. ಶ್ರೀ ಸೂರ್ಯಾಂತರ್ಗತ ಭಾರತೀಯ ರಮಣ ಉಕ್ತ ಲಕ್ಷ್ಮೀನಾರಾಯಣ ಪರಮಾತ್ಮನೇ ಇದಮರ್ಘ್ಯಂ ಸಮರ್ಪಣಯಾಮಿ. ನೀರು ಬಲಗಡೆಯಲ್ಲಿ ಹಾಕ್ಕೊಂಡು ಅರ್ಘ್ಯ ಬಿಡಬೇಕು. ಎದ್ದು ನಿಂತು ಬಿಡಬೇಕು, ಶ್ರೇಷ್ಠ ಅದು. ಆಯ್ತಾ? ಓಂ ಭೂರ್ಭು ಸ್ವಾಹ ತತ್ವ ಇತರ್ವರ್ಣ ಭರ್ಗೋ ದೇಶಮಿದಿಹೋನು ಪ್ರಚೋದಯಾತ್. ಓಂ ಭೂರ್ಭು ಸ್ವಾಹ ತತ್ವ ಇತರ್ವರ್ಣ ಭರ್ಗೋ ಧೀಮಹಿ ಧಿಯೋ ಯೋನಃ ಪ್ರಚೋದಯಾತ್. ಓಂ ಭೂರ್ಭು ಸ್ವಾಹ ತತ್ವ ಇತರ್ವರ್ಣ ಭರ್ಗೋ ಧೀಮಹಿ ಧಿಯೋ ಯೋನಃ ಪ್ರಚೋದಯಾತ್. ಸಮಯ ಮೀರಿದ್ರೆ, ಸಮಯದ ನಂತರ ನಾವು ಮಾಡ್ತಾ ಇದ್ದರೆ ಇನ್ನೊಂದು ಸಲ ಬಿಡಬೇಕು. ಕಾಲಾತಿ ಕ್ರಮದೋಷ ಪರಿಹಾರ್ಥ ಪ್ರಾಯಶ್ಚಿತ್ತ ಪ್ರಧಾನಮಹಂ ಕರಿಷ್ಯೆ. ಓಂ ಭೂರ್ಭು ಸ್ವಾಹ ತತ್ವ ಇತರ್ವರ್ಣ ಭರ್ಗೋ ಧೀಮಹಿ ಧಿಯೋ ಯೋನಃ ಪ್ರಚೋದಯಾತ್. ಶ್ರೀ ಸೂರ್ಯಾಂತರ್ಗತ ಭಾರತೀಯ ಕಪಿಣಂತ ಲಕ್ಷ್ಮೀನಾರಾಯಣ ಪರಮಾತ್ಮೆ ಇದಂ ಪ್ರಾಯಶ್ಚಿತ್ತಂ ಸಮರ್ಪಯಾಮಿ ಆಸಾಬಾದಿತ್ಯೋ ಬ್ರಹ್ಮ ಆಚಮನಂ. ಕೇಶವಾಯ ಸ್ವಾಹ, ನಾರಾಯಣ ಸ್ವಾಹ, ಮಾಧವಾಯ ಸ್ವಾಹ, ಗೋವಿಂದಾಯ ನಮಃ, ವಿಷ್ಣುವೇ ನಮಃ, ಮಸೂದಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಸಂಕರ್ಷಣಾಯ ನಮಃ, ವಾಸುವಾಯ ನಮಃ, ಪ್ರದ್ಯುಮ್ನಾಯ ನಮಃ, ಅನಿರುದ್ಧನ ಪುರುಷೋತ್ತಮ ಅಜೋತ್ಯ ನಮಃ, ನಾಶುನ ಅಚ್ಯುತಾಯ ನಮಃ, ಜನಾರ್ದನ ಉಪೇಂದ್ರ ಹರೇನು ಶ್ರೀಕೃಷ್ಣಾಯ ನಮಃ. ಸೂರೋಪಸ್ಥಾನ ಊದ್ಯ ಮುದುತ್ಯ ಮಂತ್ರ ಇತಿ ಮಂತ್ರೋ ಪ್ರಸ್ಕಂಡ ಅನುಷ್ಠು ಗಾಯತ್ರಿ ಚಂದಾಸಿ ಸೂರ್ಯದೇವತಾ ತಚ್ಚಶ್ಚು ಇತ್ಯಸ್ಯ ಮಂತ್ರಸ್ಯ ದತಾಂಗತರ್ವರ್ಣ ಋಷಿ ಪುರೌಷ್ಟಿಕ್ ಚಂದ ಸೂರ್ಯದೇವತಾ ಸೂರೋಪಸ್ಥಾನೇ ವಿನಿಯೋಗ. ಹಿಂಗೆ ಮೇಲೆ ಎದ್ದು ನಿಂತು ಕೈ ಹಿಂಗೆ ಹಿಡ್ಕೊಂಡು ಹೇಳ್ಬೇಕು ಮಂತ್ರ ಅದು. ಓಂ ಉದ್ವಯಂ ತಮಸಸ್ಫಟಿ ಜ್ಯೋತಿಷ್ ಶಂತ ಉತ್ತರಂ ದೇವಂ ದೇವತಾಂ ಸೂರ್ಯ ಮಗನ್ಮಜ್ಯೋತಿರುತ್ತಮ ಮುದುತ್ತಂ ಜಾತ ವೇದಸ ದೇವ ಮಹಂತಿ ಕೇತವ ದೃಶ್ಯ ವಿಷಾಯ ಶೂರಂ ಚತ್ರಂ ದೇವಾನಾಮುದ್ಗಾದನಕಂ ಚಕ್ಷುರ್ಮಿತ್ರಶ್ಯ ವರ್ಣಸ್ಯಾಗ್ನೇಯ ಅಪರಾಧ್ಯ ಪೃಥ್ವಿ ಅಂತರಿಕ್ಷಂ ಶೂರ್ ಮಹಾತ್ಮ ಜಗತಸ್ತುಶ್ಚ ಚಕ್ಷುರ್ದೇವಹಿತಂ ಪುರುಷಾಕ್ಷುಚ್ಚುಮುಚ್ಚರತ ಪಶ್ಯಮ ಶರದಶತಂ ಜೀವೇಮ ಶರದಶತಂ ಸುಣ್ಯಾಮ ಶರದಶತಂ. ಈಗ ಭೂತೋಚ್ಚಾಟನೆ ಅಂತ ಅಪಸರ್ಪಂತಿತ್ಯ ಮಂತ್ರಶ ವಾಮದೇವ ಋಷಿ ಅನುಷ್ಠುಪ್ ಚಂದ ಭೂತಾನಿ ದೇವತಾ ಭೂತೋಚ್ಚಾಟನೆ ವಿನಿಯೋಗ. अपसर्पंतु ते भूता ये भूता भूमि संसिता ये भूता विघ्न कर्तार ते नश्यंतु शिवाग्न अपक्रामंतु भूताद्या क्रूराश्चैवेत राक्षस तेषामुपविरजन जपकर्म समारभे. ಚಿಟ್ಟಿಗೆ ಹೊಡೆದು ಈ ರೀತಿ
ಸುತ್ತ ಹಸ್ಕೊಂಡು ಅನಂತ ನಿರಸ್ತ ಪರ್ವಾವಸು ಇದಮಹಮ ಮರ್ವಾವಸು ತದನೇ ಸೀದಾಮಿ. ಒಂದು ಎಳೆ ದಾರ ತಗೊಂಡು ತುಂಡು ಮಾಡಿ ಅರ್ವಾವಸು ಸದನೇ ಸೀದಾಮಿ ಆಸನೆ ಸೋಮಣಲಿ ಕೂರ್ವೋ ಸಂಗ ಉಪೋಷ್ಟೋಸ್ಮಿ ಅಂತೇಳಿ ಕೆಳಗೆ ಹಾಕೋಬೇಕು ಪೀಠದ ಹತ್ರ. ಗಾಯತ್ರಿ ಆವಾಹನೆ ತೇಜೋಸೀತಿ ಮಂತ್ರಸ್ಯ ಪರಮೇಷ್ಠಿ ರುಚಿ ಯಜುಶ್ಚಂದ ಪ್ರಜಾಪತಿ ದೇವತಾ ಗಾಯತ್ರ ವಾಹನೆ ವಿನಿಯೋಗ. ಓಂ ತೇಜೋಸು ಶುಕ್ರಮತೆ ಅಮೃತಮಸಿ ಧಾಮನಾಮಾಸಿ ಪ್ರಿಯಂ ದೇವಾನಾಮದೃಷ್ಟಂ ದೇವಯಜನಂ ಗಾಯತ್ರಿಂ ತ್ರಕೆರಾಂ ಬಾಲಾಂ ಸಾಕ್ತ ಸೂತ್ರಕಮಲಾಂ ರಕ್ತಸ್ಥಂ ಚತುರಸ್ಥಂ ಹಂಸ ವಾಹನ ಸಂಸ್ಥಾನ್ ಋಗ್ವೇದೇನ ಕೃತೋಸಂಗಾಂ ಲಾತವಿದ ಸಗೋತ್ರದಾಂ ಬ್ರಹ್ಮಾಣಿ ಬ್ರಹ್ಮದೇವತಾಂ ದೈವತಾಂ ಬ್ರಹ್ಮಲೋಕದ ನಿವಾಸಿನೀಂ ಆವಾಹಯಾಮ್ಯಾಂ ದೇವೀಂ ಆಯಾಂತ ಸೂರ್ಯಮಂಡಲ ತಗತ್ಯ ವರದೆ ದೇವಿ ಜಪಿ ಸನ್ನಿಧೌ ಭವ ಗಾಯಂತಂ ತಾಯತ್ರಿ ಯಸ್ಮಾತ್ ಗಾಯತ್ರಿ ತಂ ತತಃ ಸ್ಮೃತ. ಗಾಯತ್ರಿ ಉಪಸ್ಥಾನ ತುರಿಯ ಪದಶುಮೃಸಿ ಗಾಯತ್ರಿ ಚಂದ್ರಮಾದೇವತಾ ಗಾಯತ್ರಿ ಉಪಸ್ಥಾನೆ ವಿನಿಯೋಗ. ಓಂ ಗಾಯತ್ರ ಸೇಕಪದಿ ದ್ವಿಪದಿ ತ್ರಿಪದಿ ಚತುಷ್ಪದಿ ಪದಸಿ ನಹಿ ಪದ್ಯಸೆ ನಮಸ್ತೆ ತುರಿಯಾಯ ದರ್ಶಿತಾಯ ಪದಾಯ ಪರೋ ರಜಸೆ ಸಾವಧು ಪ್ರಾಪತ್. ಪ್ರಾಣಾಯಾಮ ಮತ್ತೆ ಅಸ್ಸ ಶ್ರೀ ಪ್ರಣವಮಂತ್ರಸ್ಯ ಪ್ರಣವಮಂತ್ರಸ್ಯ ಪರಬ್ರಹ್ಮ ಋಷಿ ಗಾಯತ್ರಿ ಪರಮಾಧ ಭೂರಾದಿ ಸಪ್ತಾರ್ಥನ ಪ್ರಜಾಪತಿ ಗಾಯತ್ರಿ ವಿಷ್ಣು ಚಂದಾಸ ಅಗ್ನಿವಾಯ ಸೂರ್ಯ ಬೃಹದ ವಿಷ್ಣು ದೇವತಾ ತತ್ಸಹಿತ ಮತ್ತರ್ಷಿ ವಿಷಾಂತ ಗಾಯತ್ರಿ ಸಹಿತ ದೇವತಾ ಅಪೋ ಜ್ಯೋತಿರಿತ್ಯಶ ಮಂತ್ರಸ್ಯ ಪ್ರಜಾಪತಿ ಋಷಿ ಯಜುಶ್ಚಂದ್ರ ಬ್ರಹ್ಮಾಕ್ತ ಸರ್ವಶಾಂ ಪ್ರಾಣಾಯಾಮಿ ನಿಯೋಗ. ಪ್ರಾಣಾಯಾಮ ಮತ್ತೆ ಮೂಗು ಮುಚ್ಕೊಂಡು ಉಸಿರು ಎಳ್ಕೊಂಡು ಉಸಿರು ಬಿಡ್ತಾ ಗಾಯತ್ರಿ ಮಂತ್ರ ಹೇಳಬೇಕು. ಓಂ ಭೂ ಓಂ ಭೂ ಸಂವಂದನವಂತ ಪಂ ಸಪ್ತಮಂ ತತ್ತಿತುರ್ವರಣಂ ಭರ್ಗೋ ದೇವಸೇನೋಪತ ತೋಮಾಪ್ತೋತಿರು ಸೋಮೃತಂ ಬ್ರಹ್ಮ ಭೂರ್ಭುವಸ್ಸರಂ. ಓಂ ಭೂ ಓಂ ಭೂ ಸಂವಂದನವಂತ ಪಂ ಸಪ್ತಮಂ ತತ್ತಿತುರ್ವರಣಂ ಭರ್ಗೋ ದೇವಸೇನೋಪತ ತೋಮಾಪ್ತೋತಿರು ಸೋಮೃತಂ ಬ್ರಹ್ಮ ಭೂರ್ಭುವಸ್ಸರಂ. ಓಂ ಭೂ ಓಂ ಭೂ ಸಂವಂದನವಂತ ಪಂ ಸಪ್ತಮಂ ತತ್ತಿತುರ್ವರಣಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಓಂ ಅಪೋ ಜ್ಯೋತಿರ್ ಸೋಮೃತಂ ಬ್ರಹ್ಮ ಭೂರ್ಭುವಸ್ಸರಂ. ಈಗ ಅಂಗನ್ಯಾಸ ಮಾಡಬೇಕು ನೋಡಿ, ಸರಿಯಾಗಿ ಹೆಂಗೆ ಮಾಡ್ತೀನಿ ನೀನು ಅದ್ರಂಗೆ ಹೇಳ್ತಾ ಹೋಗ್ತೀನಿ ನಾನು. ಓಂ ಭೂ ಹೃದಯ ನಮಃ, ಓಂ ಭೂವ ಶಿರಸೆ ಸ್ವಾಹ, ಓಂ ಶಿಖಾಯ ಮೋಸೆಟ್, ಓಂ ಸುಹ ಶಿಖಾಯ ಮೋಸೆಟ್, ಓಂ ತತ್ಸವಿತುರ್ವರೆಣ್ಯಂ ಕವಚಾಯ ಹುಂ, ಓಂ ಭರ್ಗೋ ದೇವಸ್ಯ ಧೀಮಹಿ ನೇತ್ರಾಭ್ಯಂ ಮೋಷಟ್, ಓಂ ಧಿಯೋ ಯೋ ನ ಪ್ರಚೋದಯಾತ್ ಅಸ್ತ್ರಾಯ ಪಟ್. ಓಂ ತತ್ಸವಿತು ಅಂಗುಷ್ಟಾಭ್ಯ ನಮಃ, ಕಿರಿಬೆರಳಿನಿಂದ ಅಂಗುಷ್ಟ ಹಿಂಗೆ ಸವರಬೇಕು. ಓಂ ತತ್ಸವಿತು ಅಂಗುಷ್ಟಾಯ ನಮಃ. ಓಂ ವರುಣೆ ತರ್ಜನಾಭ್ಯಾಂ ನಮಃ. ಓಂ ಭರ್ಗೋ ದೇವಸ್ಯ ಮಧ್ಯಭ್ಯಾಂ ನಮಃ. ಓಂ ಧೀಮಹಿ ಅನಾಮಿಕಾಭ್ಯಾಂ ನಮಃ. ಓಂ ಧಿಯೋ ಯೋ ನಃ ಕನಿಷ್ಠಕಾಭ್ಯಾಂ ನಮಃ. ಓಂ ಪ್ರಚೋದಯಾತ್ ಕರಪೃಷ್ಠಾಭ್ಯಾಂ ನಮಃ. ಓಂ ಭೂರ್ಭುವಸ್ಫರತಿ ದಿಗ್ಬಂಧಃ ಅಸ್ಯ ಶ್ರೀ ಗಾಯತ್ರಿ ಮಹಾಮಂತ್ರ ವಿಶ್ವಾಮಿತ್ರ ಗಾಯತ್ರಿ ಚಂದ್ರ ಸಹಿತ್ರ ನಾಮಕ ಶ್ರೀ ಲಕ್ಷ್ಮೀನಾರಾಯಣ ದೇವತೆ ಗಾಯತ್ರಿ ಜಪೇ ನಿಯೋಗ. ಈಗ ಗಾಯತ್ರಿ ಜಪಕ್ಕಾಗಿ ಧ್ಯಾನ ಶ್ಲೋಕ ಮಾಡಬೇಕು. ಪ್ರೋದ್ಯದ್ಯಾದಿತ್ಯ ವರ್ಣಚ್ಚ ಸೂರ್ಯಮಂಡಲ ಮಧ್ಯಗ ಚಕ್ರ ಶಂಖಧರೋಂಕಸ್ತ ದೂರ್ಧಯೋ ದೇವ ಚ ಧ್ಯೇಯ ಸದಾ ಸವಿತ್ರ ಮಂಡಲದ ಮಧ್ಯವರ್ತಿ ನಾರಾಯಣ ಸರಿಸಾ ಸನ್ನಿಷ್ಠ ಕೇರವಾಣ್ ಮಕರಕೊಂಡಲಾನ್ ಕಿರೀಟಿ ಹಾರಿ ಹಿರಣ್ಮಯಿ ಒಪುದ್ದುತು ಶಂಖಚಕ್ರ ಸವಿತ್ರ ನಾಮಕ ಶ್ರೀ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ ಯಥಾಶಕ್ತಿ ಗಾಯತ್ರಿ ಮಂತ್ರ ಜಪಂ ಕರಿಷ್ಯೆ. ಮನಸ್ಸಿನಲ್ಲಿ ಗಾಯತ್ರಿ ಮಂತ್ರವನ್ನು ಹೇಳ್ಕೋಬೇಕು. ಎಷ್ಟು ಅನುಕೂಲ ಆಗುತ್ತೋ ಅಷ್ಟು, ಕನಿಷ್ಠ 10 ಹೇಳ್ಕೊಳ್ಳುವಾಗ ಇಲ್ಲಿಂದ ಪ್ರಾರಂಭ ಮಾಡಬೇಕು. ಇಲ್ಲಿಂದ 1 2 3 4 5 6 7 8 9 10 ಈ ರೀತಿ ಇಲ್ಲದಲ್ಲ. 1 2 3 4 5 6 7 8 9 10 ಈ ರೀತಿ 10 ಆಗ್ತವೆ. 11 ಇದ್ರೆ ಇಲ್ಲಿಂದ ತಗೋಬೇಕು, 12 ಇದ್ರೆ ಇಲ್ಲಿಂದ ತಗೋಬೇಕು, ಹಿಂಗೆ ಈ ರೀತಿ.
ಓಂ ಭೂರ್ಭುವಃ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಭೂರ್ಭುವಃ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧಿಯೋ ನಃ ಪ್ರಚೋದಯಾತ್. ಓಂ ಭೂರ್ಭುವಃ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧಿಯೋ ನಃ ಪ್ರಚೋದಯಾತ್. ಓಂ ಭೂರ್ಭುವಃ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧಿಯೋ ನಃ ಪ್ರಚೋದಯಾತ್. ಓಂ ಭೂರ್ಭುವಃ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧಿಯೋ ನಃ ಪ್ರಚೋದಯಾತ್. ಈಗ ಪ್ರಾಣಾಯಾಮ ಅಸ್ಯ ಶ್ರೀ ಪ್ರಣವ ಮಂತ್ರಸ್ಯ ಪರಬ್ರಹ್ಮ ಋಷಿ ಗಾಯತ್ರಿ ತಂದ ಪರಮಾತಾಭೂರಾದಿ ಸಪ್ತಾಹತಾನಾಂ ಪ್ರಜಾಪತಿ ಗಾಯತ್ರಿ ಉಷ್ಣ ತಂದಾಶ ಅಗ್ನಿವಾಯು ಸೂರ್ಯ ಬೃಹತ್ ವಿಷ್ಣು ದೇವತಾ ತತ್ವ ಇತ್ಯಸ್ಯ ಮಂತ್ರಸ್ಯ ವಿಶ್ವಾಮಿತ್ರ ಸಹಿತ ದೇವತಾ ಅಪೋ ಜ್ಯೋತಿರಿತ್ಯಸ್ಯ ಮಂತ್ರಸ್ಯ ಪ್ರಜಾಪತಿ ಋಷಿ ಯಜುಶ್ಚಂದ್ರ ಬ್ರಹ್ಮಾಂತ ಸರ್ವಶಂ ಪ್ರಾಣಾಯಾಮೇ ನಿಯೋಗಃ. ಓಂ ಭೂಂ ಸಹಜನಂ ತಪಂ ಸತ್ಯಮಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ತತ್ತಂ ಅಬ್ಧೇತೃ ಸಂವೃತಂ ಬ್ರಹ್ಮ ಭೂರ್ಭುವಸ್ಸರಂ. ಓಂ ಭೂಂ ಸಹಜನಂ ತಪಂ ಸತ್ಯಮಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ತತ್ತಂ ಅಬ್ಧೇತೃ ಸಂವೃತಂ ಬ್ರಹ್ಮ ಭೂರ್ಭುವಸ್ಸರಂ. ಓಂ ಭೂಂ ಸಹಜನಂ ತಪಂ ಸತ್ಯಮಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ತತ್ತಂ ಅಪೋಜ್ಯೋತಿರ್ ಸಂವೃತಂ ಬ್ರಹ್ಮ ಭೂರ್ಭುವಸ್ಸರಂ. ಮತ್ತೆ ಅಂಗನ್ಯಾಸ. ಓಂ ತತ್ಸವಿತು ಹೃದಯಾಯ ನಮಃ. ಓಂ ವರುಣ್ಯೇ ಶಿರಸೇ ಸ್ವಾಹ. ಓಂ ಭರ್ಗೋ ದೇವಸ್ಯ ಶಿಖಾಯ ವಷಟ್. ಓಂ ಧೀಮಹಿ ಕವಚಾಯ ಹುಂ. ಓಂ ಧಿಯೋ ಯೋ ನಃ ನೇತ್ರಾಭ್ಯಂ ವಷಟ್. ಓಂ ಪ್ರಚೋದಯಾತ್ ಅಸ್ತ್ರಾಯ ಪಟ್. ಓಂ ತತ್ಸವಿತು ಇದು ಕರನ್ಯಾಸ. ಕರನ್ಯಾಸ ಅಂದರೆ ಬೆರಳುಗಳಿಂದ ಇವು ಇದಕ್ಕೆ ಇದು ಮಾಡಬೇಕು, ಸ್ಪರ್ಶ ಮಾಡಬೇಕು. ಓಂ ತತ್ಸವಿತು ಅಂಗುಷ್ಟಾಭ್ಯಾಂ ನಮಃ. ಓ ವರುಣ್ಯೇ ತರ್ಜನಾಭ್ಯಾಂ ನಮಃ. ಓಂ ಭರ್ಗೋ ದೇವಸ್ಯ ಮಧ್ಯಮಾಭ್ಯಾಂ ನಮಃ. ಓಂ ಧೀಮಹಿ ಅನಾಮಿಕಾಭ್ಯಾಂ ನಮಃ. ಓಂ ಧಿಯೋ ಕನಿಷ್ಠಾಭ್ಯಾಂ ನಮಃ. ಓಂ ಪ್ರಚೋದಯಾತ್ ಕರಪೃಷ್ಠಾಭ್ಯಾಂ ನಮಃ. ಓಂ ಭೂರ್ಭುವಸ್ಸರತಿ ದೀಕ್ಷಂ ಮೋಕ್ಷಃ. ಅನೇನ ಗಾಯತ್ರಿ ಮಂತ್ರ ಜಪಕರಣ ಸಹಿತಾಂತರ್ಗತ ಜಪಕರಣೇನ ಶ್ರೀ ಭಾರತೀಯ ಕೃಪಣಂತ ಸವಿತ್ರ ರಾಮಕಸ ಲಕ್ಷ್ಮೀ ನಾರಾಯಣ ಪ್ರೀತಾಂ ಪ್ರೀತೋ ಭೂತು ಶ್ರೀಕೃಷ್ಣಾರ್ಪಣಮಸ್ತು. ಸಂಧ್ಯೋಪಸ್ಥಾನ. ವಿಶ್ವತ ತಕ್ಷರತಿ ಮಂತ್ರಸ್ಯ ವಿಶ್ವಕರ್ಮ ಭವನೋ ಋಷೋ ತೃಷ್ಟುಪ್ಚಂದ ಸವಿತಾ ದೇವತಾ ಸಂಧ್ಯೋಪಸ್ಥಾನೇ ವಿನಿಯೋಗಃ. ಓಂ ತಕ್ಷಕ್ಷುರತ ವಿಶ್ವತೋ ಮುಖೋ ವಿಶ್ವತೋ ಬಾಹುರತ ವಿಶ್ವ ತಸ್ಮಾತ್ ಸಂಬಾಹುಭ್ಯಾಂ ದಮಂತಿ ಸಂಪತ್ತರ್ಜ ಭೂಮಿಜನ ಏಕ ಚಕ್ರತ್ಯಸ್ಯ ಯೋಗಭೂತ ಪಂಚಸ್ತೋ ದಿವಾಕರ. ಓಂ ದೇವಾಗಾತುಮಿತ ಇತಿ ಓಂ ದೇವಾಗಾತು ವಿಧ ಇತಿ ಮಂತ್ರಸ್ಯ ಮನಸ್ಸದ್ವತ ಋಷಿ ವಿರಾಡ ಚಂದ ಸಹಿತಾ ದೇವತಾ ಗಾಯತ್ರಿ ಸಜ್ಜನೆ ವಿನಿಯೋಗಃ. ಓಂ ದೇವಾಗಾತುಂ ಇದೋ ಗಾತುಂ ವಿಶ್ವಾಗಾತುಮಿತ ಮನಸ್ಸಸ್ವತಂ ಇಮಂ ದೇವಂ ಯಜ್ಞಂಗ ಸ್ವಾಹೇ ವಾತೇದ ಯದಕ್ಷರ ಪದಪೃಷ್ಟಂ ಮಂತ್ರಾಹೀನಂ ಚದ್ಭವೇತ್ ತತ್ಸರ್ವಂ ಕ್ಷಮತಾಂ ದೇವನಾರಾಯಣ ನಮೋಸ್ತುತು. ಉತ್ತಮೇ ಶಿಖರಜಾತ್ಯಾಂ ಭೂಮ್ಯಾಂ ಪರ್ವತಮೂರ್ಧನಿ ಬ್ರಾಹ್ಮಣೈರಭ್ಯನುಕೃತ ಗಚ್ಚತ ವೇತಸಕಂ. ಆನೇನ ಪ್ರಾತಃ ಕಾಲ ಸಂಧ್ಯಾಂಗ ಗಾಯತ್ರಿ ಮಂತ್ರ ಜಪಕರಣೇನ ಶ್ರೀ ಲಕ್ಷ್ಮೀನಾರಾಯಣ ಪ್ರೀತಾಂ ಪ್ರೀತೋ ಭೂತು. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಈಗ ದಿಕ್ಕು ನಮಸ್ಕಾರ. ಎದ್ದು ನಿಂತು ಎಲ್ಲ ದಿಕ್ಕುಗಳಿಗೆ ನಮಸ್ಕಾರ ಮಾಡಬೇಕು. ಓಂ ಪ್ರಾತಃ ದಿಶೆ ಇಂದ್ರಾಯ ನಮಃ ಪೂರ್ವ ದಿಕ್ಕಿಗೆ. ಓಂ ಅಗ್ನೇಯ ದಿಶೆ ಅಗ್ನೇಯ ನಮಃ ಆಗ್ನೇಯ ದಿಕ್ಕಿಗೆ. ಓಂ ದಕ್ಷಿಣ ಯಮಾಯ ನಮಃ. ಓಂ ಯಮಾಯ ನಮಃ. ಓಂ ಓಂ ಆಗ್ನೇಯ ದಿಶೆ ಆಗ್ನೇಯ ನಮಃ. ಓಂ ದಕ್ಷಿಣ ದಿಶೆ ಯಮಾಯ ನಮಃ. ಓಂ ನೈಋತ್ಯ ದಿಶೆ ನೀತೆ ನಮಃ. ಓಂ ಪ್ರತ್ಯುತ ದಿಶೆ ವರ್ಣಾಯ ನಮಃ. ಓಂ ವಾಯು ದಿಶೆ ವಾಯುವೆ ನಮಃ. ಓಂ ಉದಿತ ದಿಶೆ ಸೋಮಾಯ ನಮಃ. ಓಂ ಈಶಾನ್ಯ ದಿಶೆ ಈಶಾನಾಯ ನಮಃ. ಓಂ ಊರ್ಧ್ವ ದಿಶೆ ಬ್ರಹ್ಮ ನಮಃ. ಓಂ ಅದರ್ಶ ನಮಃ. ಓಂ ಮಾಮತ ನಮಃ. ಓಂ ಸಂಧ್ಯಾಯ ನಮಃ. ಓಂ ಗಾಯತ್ರ್ಯಾಯ ನಮಃ. ಓಂ ಸಾತ್ರ ನಮಃ. ಸಪ್ತಮ ನಮಃ. ನಮಃ. ತಾಂ ಸದಾ ಸರ್ವಭೂತಾನಿ ತಾವಣಿ ಜನ ಸಾಯಂ ಸಾಮಾಂ ತಂತು. ನಮೋ ಬ್ರಹ್ಮಣೆ ನಮೋಸ್ತಗ್ನೆ ನಮೋ ಮೃತಿ ನಮೋ ಸ್ಥಿತಿಪೆ ನಮೋ ವಾಚ ನಮೋ ವಾಚಸ್ಪತಿ ನಮೋ ವಿಷ್ಣು. ತ್ರಿಪ್ರವರ ಅನ್ನೋದು ಆಯ್ತಾ? ಹಾಂ ಕೂಡು. ತ್ರಿಪ್ರವರಾನ್ವಿತ ಹೇಳು. ತ್ರಿಪ್ರವರಾನ್ವಿತ ಭಾರದ್ವಾಜ ಗೋತ್ರೋತ್ಪನ್ನ
ಭಾರದ್ವಾಜ ಗೋತ್ರೋತ್ಪನ್ನ ಕಾತ್ಯಾಯನ ಸೂತ್ರ ಅಧ್ಯಾಯನ ಸೂತ್ರ ಶುಕ್ಲ ವೇದಾಂತರ್ಗತ ಶುಕ್ಲ ಯಜುರ್ವೇದಾಂತರ್ಗತ ಕಣ್ಣ ಶಾಖಾಧ್ಯಾಯಿ ಶಾಖಾಧ್ಯಾಯಿ ಡಾಕಪ್ಪ ನಾಮ ಅಹಂಭೂ ಅಭಿವಾದಯಾಮಿ. ನಿನ್ನ ಹೆಸರು ಹೇಳಿ. ಅಹಂಭೂ ಅಭಿವಾದಯಾಮಿ ಅಂತ ಹೇಳು. ಪೃಥ್ವಿ ಜೋಶಿ ಅಹಂ ಭೂ ಅಭಿವಾದಯಾಮಿ. ಈಗ ಆಚಮನ. ಕೇಶವ ಸ್ವಾಹ, ನಾರಾಯಣ ಸ್ವಾಹ, ಮಾಧವ ಸ್ವಾಹ, ಗೋವಿಂದಾಯ ನಮಃ, ವಿಷ್ಣುವೇ ನಮಃ, ಮಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಸಂಕರ್ಷಣಾಯ ನಮಃ, ವಾಸುದೇವ ನಮಃ, ಪ್ರದ್ಯುಮ್ನ ನಮಃ, ಅನಿರುದ್ಧನ ಪುರುಷೋತ್ತಮನ ಅಚ್ಯುತಾನ ಜನಾರ್ದನ ಉಪೇಂದ್ರ ಹರೇನ ಶ್ರೀಕೃಷ್ಣಾಯ ನಮಃ. ಯಸ್ಯ ಸ್ಮೃತಾಚ್ಚ ನಾಮೋಕ್ತ ತವ ಸಂಧ್ಯಾಕ್ರಿಯೇಸು ನ್ಯೂನಂ ಸಂಪೂರ್ಣತಾಮೇತ ಸದ್ಯೋ ವಂದಿತು ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ರಮಾಪತೆ ಹೆಚ್ಚಿತಿಂತು ಮಯಾದೇವ ಪರಿಪೂರ್ಣ ತದುಸ್ಮೆ ಆನೇನ ಪ್ರಾತಃ ಕಾಲ ಸಂಧ್ಯಾ ವಂದನೇನ ಭಾರತೀಯರಮಣ ಮುಖ್ಯ ಪ್ರಣಂಗತ ಲಕ್ಷ್ಮೀನಾರಾಯಣ ಪಿತ ಪಿತೋ ಭವತು ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಕಾಲೇ ವರ್ಷತು ಪರ್ಜನ ಪೃಥ್ವೀ ದಸ್ಯ ಜಂಜುಷಂ ಸಜ್ಜನಾ ಸಂತು ಪೃಥ್ವಿ ಮಂಡಲ ಮಧ್ಯಸ್ಥ ಪೂರ್ಣಬೋಧ ಆಜ್ಞಾತ್ಕ ಗುರುಭ್ಯೋ ಓ ನಮಃ. ಆಚಮನಂ. ಕೇಶವ ಸ್ವಾಹ, ನಾರಾಯಣ ಸ್ವಾಹ, ಮಾಧವಯ ಸ್ವಾಹ, ಗೋವಿಂದಾಯ ನಮಃ, ವಿಷ್ಣುವೇ ನಮಃ, ಮಸೂದರಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಸಂಕರ್ಷಣಾಯ ನಮಃ, ವಾಸುದೇವಾಯ ನಮಃ, ಪ್ರದ್ಯುಮ್ನ ನಮಃ, ಅನಿರುದ್ಧಾಯ ನಮಃ, ಪುರುಷೋತ್ತಮಾಯ ನಮಃ, ಅಚ್ಯುತಾಯ ನಮಃ, ನರಸಿಂಹಾಯ ನಮಃ, ಅಚ್ಯುತಾಯ ನಮಃ, ಜನಾರ್ದನಾಯ ನಮಃ, ಉಪೇಂದ್ರ ನಮಃ, ಹರೇ ನಮಃ, ಶ್ರೀಕೃಷ್ಣಾಯ ನಮಃ. ಈಗೆಲ್ಲ ಆಯಿತು. ಸಮರ್ಪಣೆಗೆ ಕೊನೆಗೆ ನಾ ಹೇಳ್ತೀನಿ ಅದನ್ನು ಸರಿಯಾಗಿ. ಮಂತ್ರ ಮಧ್ಯೆ ಕ್ರಿಯಾ ಮಧ್ಯೆ ವಿಷ್ಣು ಸ್ಮರಣ ಪೂರ್ವಕಂ ಯಚ್ ಕಿಂಚಿತ್ ಕ್ರಿಯತೆ ಕರ್ಮ ತತ್ಕರ್ಮ ಸಫಲಂ ಕುರು ಮಂತ್ರ ಧ್ಯಾನೆ ನಿಯಮ ಸ್ವರವರ್ಣ ಲೋಪ ದೋಷ ಪ್ರಾಯಶ್ಚಿತ್ತಾರ್ಥಂ ನಾಮತ್ರಯ ಮಂತ್ರ ಜಪಂ ಕರಿಷ್ಯೆ. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ. 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 ಅಚ್ಯುತಾನಂತ ಗೋವಿಂದೋಭ್ಯೋ ನಮೋ ನಮಃ. ಅಚ್ಯುತಾನಂತ ಗೋವಿಂದೋಭ್ಯೋ ನಮೋ ನಮಃ. ಶ್ರೀ ವಿಷ್ಣುವೇ ನಮಃ, ಶ್ರೀ ವಿಷ್ಣುವೇ ನಮಃ, ಶ್ರೀ ವಿಷ್ಣುವೇ ನಮಃ. ಶ್ರೀ ವಿಷ್ಣುವೇ ನಮಃ, ಶ್ರೀ ವಿಷ್ಣುವೇ ನಮಃ, ಶ್ರೀ ವಿಷ್ಣುವೇ ನಮಃ. ಮಧ್ವಾಂತರಗತ ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವಾಂತರಗತ ಶ್ರೀಕೃಷ್ಣಾರ್ಪಣಮಸ್ತು. ಆಯ್ತು ನೋಡಪ್ಪ, ಇಷ್ಟದ. ನೀನು ಆ ಪುಸ್ತಕ ಎಲ್ಲ ಓದಿಕೊಂಡು ನೋಡಿಕೊಂಡು ಸರಿಯಾಗಿ ಅಭ್ಯಾಸ ಮಾಡ್ಕೊ. ನಾನು ಅದನ್ನ ಕಳಿಸ್ತೀನಿ ವಿಡಿಯೋ.